ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಹೊಸ ವರ್ಷದ ಮೊದಲನೇ ದಿನನ ಸಿಹಿಯಿಂದ ಪ್ರಾರಂಭ ಮಾಡಿ ಅಂತ ಹೇಳ್ತಾ ನಾನಿವತ್ತು ನಿಮಗೆ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ಯಾವುದೇ ಥರದ ಕೋವಾ ಆಗಲಿ ಕಂಡೆನ್ಸ್ಡ್ ಮಿಲ್ಕ್ ಆಗಿ ಯೂಸ್ ಮಾಡಿಲ್ಲ. ಬನ್ನಿ ಇದು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ನೀವು ತುಪ್ಪ ಹೆಚ್ಚು ಇಷ್ಟಪಡೋರು ಇನ್ನೂ ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು, ಯಾವುದೇ ಥರದ ತೊಂದರೆ ಆಗೋದಿಲ್ಲ. ನೆಕ್ಸ್ಟು ತುಪ್ಪ ಕರಗಿದ ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸು, ಪರ್ಟಿಕ್ಯುಲರಾಗಿ ಇದೇ ಡ್ರೈ ಫ್ರೂಟ್ಸ್ ಅಂತ ಏನಿಲ್ಲ, ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಯಾವುದನ್ನಾದರೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದು. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಬಿಡಬೇಕು. ನೆಕ್ಸ್ಟು ಸೇಮ್ ಕಡಾಯಿಗೆ ನಾನು ತುರಿದಿಟ್ಕೊಂಡಿರೋಂಥ ಅರ್ಧ kg ಅಷ್ಟು ಕ್ಯಾರೆಟ್ ತುರ್ಕೊಂಡಿದ್ದೆ. ಇದನ್ನು ನಾನು ಸೇಮ್ ತುಪ್ಪದಲ್ಲೇ ಒಂದು 5 ರಿಂದ 6 ನಿಮಿಷ ಲೋ ಫ್ಲೇಮ್ನಲ್ಲೇ ನೀವು ಚೆನ್ನಾಗಿ ಹುರ್ಕೊಳ್ಬೇಕು. ಅದು ತುಪ್ಪದಲ್ಲಿ ಚೆನ್ನಾಗಿ ಕ್ಯಾರೆಟ್ ಎಲ್ಲನೂ ನೀಟಾಗಿ ಫ್ರೈ ಆದರೆ ಒಂದು ಚೆನ್ನಾಗಿ ನಮಗೆ ಫ್ಲೇವರ್ ಸಿಗುತ್ತೆ ಕ್ಯಾರೆಟ್ ಹಲ್ವಾಗೆ. ನೆನಪಿಡಿ, ಈ ಪ್ರೋಸೆಸ್ನೆಲ್ಲ ಕಂಪ್ಲೀಟಾಗಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಅರ್ಧ ಲೀಟರ್ನಷ್ಟು ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಇದು ಹಸಿ ಹಾಲು ಕಾಯಿಸ್ಕೊಂಡಿರೋದು ಕೂಡ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಡೈರೆಕ್ಟು ಕೂಡ ಸೇರಿಸ್ಕೊಳ್ಬೋದು. ಅರ್ಧ kg ಅಷ್ಟು ಕ್ಯಾರೆಟ್ ತುರಿಗೆ ಅರ್ಧ ಲೀಟರ್ನಷ್ಟು ಹಾಲು ಸೇರಿಸ್ಕೊಂಡಿದ್ದೀನಿ. ಈ ಹಾಲಿನ ಪ್ರಮಾಣ ಏನಿದೆ ಅಂದರೆ ಕ್ವಾಂಟಿಟಿ ಕಂಪ್ಲೀಟಾಗಿ ಕಮ್ಮಿ ಆಗಬೇಕು. ಫುಲ್ಲು ಅಂದರೆ ಲೋ ಫ್ಲೇಮ್ನಲ್ಲೇ ನಾವು ಇದನ್ನು ಪ್ರೋಸೆಸ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ನಾನು ಇಲ್ಲಿ 1 ಬೌಲ್ನಲ್ಲಿ 3/4 ಬೌಲ್ನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ನೀವೇನಾದರೂ ಸಿಹಿ ಜಾಸ್ತಿ ಇಷ್ಟಪಡೋರಾದರೆ 1 ಬೌಲ್ ಕಂಪ್ಲೀಟಾಗಿ ಹಾಕ್ಕೊಳ್ಬೋದು. ಕ್ಯಾರೆಟ್ನಲ್ಲೂ ಸಿಹಿ ಅಂಶ ಇರೋದ್ರಿಂದ ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸಕ್ಕರೆ ಕಂಪ್ಲೀಟಾಗಿ ಕರಗಬೇಕು. ನೋಡಿ, ಇಲ್ಲಿ ಏನು ನೀರಿನ ಥರ ಕಾಣ್ತಿದೆ, ಇಷ್ಟು ಕೂಡ ಕಂಪ್ಲೀಟಾಗಿ ನಮಗೆ ಸ್ವಲ್ಪನೂ ಕಾಣ್ದಾಗೆ ಆಗಬೇಕು. ಆವಾಗಲೇ ನಮಗೆ ಪರ್ಫೆಕ್ಟಾಗಿ ಹಲ್ವಾ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು. ನೋಡಿ, ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ಈಗ ಇದಕ್ಕೆ ನಾನು ರೋಸ್ಟ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಿದ್ದೀನಿ. ಕೆಲವರು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ಳಲ್ಲ, ಲಾಸ್ಟಲ್ಲಿ ಈ ರೀತಿ ಗಾರ್ನಿಷಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಬಟ್ ಈ ರೀತಿ ತುಪ್ಪದಲ್ಲಿ ಒಂದು ಸತಿ ಫ್ರೈ ಮಾಡ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡೋದ್ರಿಂದ ಹಲ್ವಾಗೆ ತುಂಬಾ ಒಳ್ಳೆ ಟೇಸ್ಟ್ ಸಿಗುತ್ತೆ. ನೀವು ನೋಡ್ಬೋದು, ಬಿಸಿ ಬಿಸಿಯಾದ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಕಂಪ್ಲೀಟಾಗಿ ಆ ಹಾಲು ಸಕ್ಕರೆ ನೀರಿನಂಶ ಯಾವಾಗ ಸುಂಡುತ್ತೆ ಆವಾಗ ನೀವು ಹಲ್ವಾ ರೆಡಿ ಆಗಿದೆ ಅಂತ ತಿಳ್ಕೊಳ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಬಿಸಿಯಾಗಿ ತಿನ್ನೋದಕ್ಕಿಂತ ಸ್ವಲ್ಪ ಹಾರಲಿಕ್ಕೆ ಬಿಡಿ. ಹಾರಿದ ಮೇಲೆ ಕೂಲ್ ಆದಮೇಲೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದನ್ನು ನೀವು ಕಂಪ್ಲೀಟಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ 1 ರಿಂದ 2 ದಿನ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿದ್ರಲ್ವ ಎಷ್ಟು ಸಿಂಪಲಾಗಿ ಕ್ಯಾರೆಟ್ ಹಲ್ವಾ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಖುಷಿ ಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.